ರೈತ ಬಾಂಧವರೇ ನಮಸ್ಕಾರ. ಇದು ಎಷ್ಟನೇ ತಾರೀಕಿಗೆ ಚಟ್ನಿ ಹೊಡೆದ್ರಿ ನಾನು? ಜುಲೈ 30ನೇ ತಾರೀಕು. ಜುಲೈ 30ನೇ ತಾರೀಕು ರೀ. ಜುಲೈ 30ನೇ ತಾರೀಕಿಗೆ ಹೊಡೆದ್ರಿ. ಈ ಪ್ಲಾಟ್ ಒಳಗೆ ಇವತ್ತಿಗೆ ಎಷ್ಟು ದಿನ ಆಯ್ತು ರೀ? ಪ್ಲಾಟ್ ಇವತ್ತಿಗೆ 28 ದಿನ ಆಯ್ತು ರೀ. ಈ ಪ್ಲಾಟಿಗೆ ಮತ್ತು ಬಡ್ಡಿಗೆ ಏನೇನು ಕೊಟ್ಟಿರಿ ನೀವು? ಏನೂ ಇಲ್ಲ, ಒಟ್ಟು ರೂಟ್ ಪ್ಲಸ್ ಒಂದು ಗ್ರೋತ್ ಬೂಸ್ಟರ್ SP ಅಗ್ರೋಟೆಕ್ ಗ್ರೋತ್ ಬೂಸ್ಟರ್ ಕೊಟ್ಟಿರಿ. ನಿಮಗೆ ಪ್ಲಾಟ್ ಏನು ಅನ್ಸುತ್ತೆ ನಾನು ಈಗ ನೋಡಿಬೇಕಾದ್ರೆ? ಎಲ್ಲರೂ ಮತ್ತೆ ಈಗ ಇಲ್ಲೇ ಒಂದು ಕಡೆ ಚಟ್ನಿ ಹೊಡೆದಾರ ಅಂತ ಹೇಳಿದ್ರು ನೀವು. ಆ ಪ್ಲಾಟಿಗೆ ನೋಡ್ಬೇಕು. ಮತ್ತೆ ಇದು ಏನು ರೋಗದು ಏನು ಐತಂದ್ರೆ ಇದ್ರಾಗ? ರೋಗ ಏನಿಲ್ಲ ರೀ, ಸದ್ದ ನೋಡ್ಬೇಕು. ದಾವಣಿ ಗಿವಣಿ ಏನೂ ಇಲ್ಲ. ಮತ್ತೆ ನಿಮಗೆ ನಾ ಮಳೆ ಇದ್ರೂ ಸಹಿತ ಜೇ ಹಾಕ್ಸಿನಿಲ್ರಿ? ಹಾಕಿರ್ಲಿಲ್ಲ, 2 ಸಲ ಜೇ ಮಾಡಿದ್ರಿ. 2 ಸಲ ಜೇ ಕಂಟಿನ್ಯೂ ಮಳೆನ ಐತಲ್ರಿ? ಈ ಟೈಮ್ದಾಗಂತೂ ಕಂಟಿನ್ಯೂ ಮಳೆ ಐತೆ. ಕಂಟಿನ್ಯೂ ಮಳೆ ಐತಿ. ನಿಮ್ಮ ಸ್ಟೇಜಿಗೆ ಯಾವ ಚಟ್ನಿ ಹೊಡೆದಲ್ರಿ ಈಗ? ಅವು ನಮ್ಮ ಸ್ಟೇಜಿಗೆ ಅವ್ರು ಹೊಡೆದ್ರಿ ಸಮುದ್ರಟ್ಯಾಗ. ಹಾಂ, ಅಲ್ಲೇನು ಗೊನಿ ಇಲ್ಲ ಅಂತ ನಾನು ಕೇಳ್ಪಟ್ಟೆ ರೀ. ಸರಿ ಹೇಳ್ಬೋದು. ಗೊನಿ ಇಲ್ಲ ಅಂತ. ಗೊನಿ ಇಲ್ಲ ಅಂದ್ರಿ ಅವರು. ಹಾಂ, ಹೊಡೆದ್ರಿ. ಒಂದು 8 ಎಕರೆ ಹೊಡೆದಾರೆ ಅಲ್ಲಿ. ಹೌದು. ಅದು ಒಂದು ಗಿಡಕ್ಕೆ 1, 2, 3 ಇಷ್ಟ ಐತೆ ಅಂದ್ರು. ಮತ್ತೆ ನಿಮ್ಮ ಪ್ಲಾಟ್ನಾಗ ಎಷ್ಟು ಐತ್ರಿ ಈಗ ಸದ್ಯಕ್ಕೆ? ನಮ್ಮ ಪ್ಲಾಟ್ನಾಗ ಸದ್ಯಗ 80 ಐತ್ರಿ. 70 80 70 ಒಂದು 100 ಮ್ಯಾಗ ಅದಾವ. ಒಂದು ಹಾಂ, 80 ಥರ ಅದಾರ. ಹೆಚ್ಚು ಕಡಿಮೆ ಆ ಥರ ಐತ್ರಿ. 80 ಹೆಚ್ಚು ಕಮ್ಮಿ ಐತ್ರಿ ಸರ್. ಹಾಂ ಹಾಂ. ನಿಮಗೇನು ಮತ್ತು ನಿಮಗೇನು ತೊಂದರೆ ಅದಾಗೈತ್ರ? ಮತ್ತು ನಮ್ಮದು ಕನ್ಸಲ್ಟಿಂಗ್ ಹೆಂಗೆ ಅನ್ಸೈತಿ ನಿಮಗೆ ರೀ? ಈ ಕನ್ಸಲ್ಟಿಂಗ್ ನೋಡ್ಬೇಕಾದ್ರೆ ಈಗ ನನಗಂದ್ರೆ ಭಾರಿ ಎಕ್ಸಲೆಂಟ್ ಐತ್ರಿ ಸದ್ಯ ಕೂಡ. ಈ ವಾತಾವರಣಕ್ಕೆ ಇದಕ್ಕೆ ನೋಡ್ಬೇಕಾದ್ರೆ ಒಂದು ರೋಗ ಇಲ್ಲ. ನಿಮಗೆ ಎಷ್ಟು ದಿನ ಕಂಟಿನ್ಯೂ ಮಳಿನ ಹತ್ತೈತ್ರಿ ಈಗ? ಈ ಸದ್ಯಕ್ಕೆ ಚಾಟ್ನಿ ಹೊಡೆದ ಹಿಡಿದು ನಿಮ್ಗೆ ಕಂಟಿನ್ಯೂ ಹೊಡೆದ 2 ದಿನ ಬಿಡಿದ್ರೆ 3 ದಿನ ಮಳೆ. ಹಿಂಗೆ ಕಂಟಿನ್ಯೂ ಮಳೆ ಐತೆ ರೀ. ಕಂಟಿನ್ಯೂ ಮಳೆ ಐತೆ. ಮಳೆ ಐತಿ. ಮಳೆ ಇದ್ರೂ ಸಹಿತ ನಾ ನಿಮಗೆ ಜೇನು ಹೊಡಿಸೀನಿ. ಪ್ಲಸ್ ನಿಮಗೆ ಯಾವುದೇ ಥರ ನಿಮಗೆ ದಾವಣಿ ಗಿವಣಿ ಏನೂ ಬಂದಿಲ್ಲ? ಏನು ಬಂದಿಲ್ಲ, ದಾವಣಿ ಇಲ್ಲ, ಏನೂ ಇಲ್ಲ ಇದ್ರೆ. ಒಂದು ಸಲ ಫಸ್ಟ್ನೇ ಟೈಮ್ ಒಂದ್ಸಲ ಬಂದಿತ್ತು ದಾವಣಿ. ಎಷ್ಟು ತಾಸನ ಕಂಟ್ರೋಲ್ ಮಾಡ್ಕೊಟ್ಟೇನ್ರಿ ನಾ? ಅಲ್ಲಿ ಇವತ್ತು ಹೊಡೆದ್ರೆ ನಾಳೆ ದಾವಣಿ ಹೊತ್ತು ಹಂಡು ಅಷ್ಟ್ರಾಗ ನಿಮ್ಮ ಪ್ಲಾಟ್ನಾಗ ಒಂದು ಎಲಿಗೆ ಬಂದಿತ್ತು. ಒಂದು ಅಲ್ಲಿಂದ ಬಂದಂತ ಹೇಳಿದ್ರಿ ನೀವು. ಬರೀ 8 ತಾಸನಾಗ ನಿಮ್ಮ ದಾವಣಿ ಕ್ಲಿಯರ್ ಮಾಡಿಕೊಟ್ಟಿನ. ಹೌದು. ವಾಪಸ್ ನೀವು ಏನೋ ಎಷ್ಟು ಜೇ ಹಾಕ್ರಿ, ಏನೋ ಟಾನಿಕ್ ಮಾಡಿದ್ರು ಬಳಸಿದ್ರು ಸಹಿತ ನಿಮ್ಮ ಪ್ಲಾಟ್ ಒಳಗೆ ದಾವಣಿ ಬರುವಾಗ ಚಾನ್ಸಸ್ ಕೊಟ್ಟಿಲ್ಲ. ಮತ್ತೆ ಪ್ಲಾಟ್ ನೋಡ್ರಿ, ಇಷ್ಟು ಮಳೆ ಆಗೈತಿ. ಆಮೇಲೆ 2 ಜೇ ಮಾಡಿಸಿನಿ. ಈಗ 2ನೇ ಜೇ ನಿನ್ನೆ ಜೇ ಆಗೈತಿ. ನಿನ್ನೆ ಜೇ ಆಗೈತಿ. 2ನೇ ಜೇ ನಿನ್ನೆ ಆಗೈತಿ. ಮೊದಲನೇ ಜೇ ಅನ್ಸ ಎಷ್ಟು 14ನೇ ಹಾಕಿದ್ರಿ? ಅದು 15 ದಿನಕ್ಕೆ ಹಾಕಿದ್ರಿ. 15ನೇ ದಿನಕ್ಕೆ ಫಸ್ಟ್ನೇ ಜೇ ಹಾಕಿದ್ನಿ. ಈಗ 2ನೇ ಜೇ ಸ್ವಲ್ಪ ಜಾಸ್ತಿ ಕ್ಲೈಮೇಟ್, ಆಮೇಲೆ ಇವ್ರಿಗೆ ಔಷಧ ಹೊಡಿದ್ರು ತ್ರಾಸಾಗಿ ಈಗ ನೋಡ್ಬೋದು ರೈತರ ನೀವು. ಈ ತರ ಹಿಂಗ ನೀರ್ ನಿತ್ತು ಟ್ರ್ಯಾಕ್ಟರ್ ಸಿಕ್ಕೊಂಡು ಈ ತರ ಇರೋದ್ರಿಂದ ಸ್ವಲ್ಪ ಜೇನ ಲೇಟ್ ಮಾಡಿಕೊಟ್ಟಿನಿ. ಅದಕ್ಕಾಗಿ ನಿನ್ನೆ 2nd ಜೇ ನಿನ್ನೆ ಆಗೈತಿ. ಅದಕ್ಕೆ ಆಮ್ಯಾಗ ನೀವು ಬನ್ನಿನೂ ನೋಡ್ಬೋದು ಯಾವ್ಯಾವ ಥರ ಅದಾವ ಅನ್ನೋದು. ವೀಕ್ಷಕರೇ, ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ವರ್ಷ ಕ್ಲೈಮೇಟ ಭಾಳ ಅಂದ್ರೆ ಭಾಳ ಕ್ರಿಟಿಕಲ್ ಕಂಡೀಷನ್ ಇರೋದ್ರಿಂದ ರೈತರು ಆದಷ್ಟು ಕೆಮಿಕಲ್ಗಳನ್ನು ದೂರಪಡಿಸಿ ಜಾಸ್ತಿ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಪ್ಲಾಟ್ಗಳು ಸಕ್ಸಸ್ ಕಾಣ್ತೀರಿ. ಬಡ್ಡಿಗೆ ಮಾತ್ರ ನೀವೇನು ಕೆಮಿಕಲ್ ಮ್ಯಾಗ ಏನು ಯೂಸ್ ಮಾಡ್ತೀರಿ ಮಾಡ್ಬೋದು ರೀ. ಬಟ್ ಬಡ್ಡಿಗೆ ಮಾತ್ರ SP ಅಗ್ರೋಟೆಕ್ ಅಂತ ಸ್ವಲ್ಪ ಯೂಸ್ ಮಾಡಿದ್ರೆ ಒಳ್ಳೇದು ಅನಿಸ್ತೈತಿ. ಯಾಕಂದ್ರೆ ಇಮ್ಯುನಿಟಿ ಜಾಸ್ತಿ ಇರೋದ್ರಿಂದ ಅದ್ರಾಗ ನಿಮ್ಗೆ ಯಾವುದೇ ಥರ ಗಿಡದೊಳಗೆ ಇಮ್ಯುನಿಟಿ ಇರಬೇಕು. ಅದರಿಂದ ನಿಮ್ಗೆ ರೋಗನ ಸ್ವಲ್ಪ ಬಂದ್ರೂ ಸಹಿತ ಇಮಿಡಿಯೇಟ್ಲಿ ಕಂಟ್ರೋಲ್ ಆಕೈತಿ ಒಂದೇ ಔಷಧ ಹೊಡಿಯೋದ್ರಿಂದ. ಆ ಉದ್ದೇಶಕ್ಕಾಗಿ ನೀವೆಲ್ಲ ಏನು ಮಾಡಿರಿ, ಜಾಸ್ತಿ ಬಡ್ಡಿ ಒಳಗೆ ಅಂತಲೇ ಆರ್ಗ್ಯಾನಿಕ್ ಬಳಕೆ ಮಾಡಿ ನೀವು ಪ್ಲಾಟನ್ನು ಹೆಲ್ದಿ ಆಗಿಡ್ರಿ ಅನ್ನೋದು ಹೇಳ್ಕೊತ. ಮತ್ತು ನಮ್ಮ ಕನ್ಸಲ್ಟಿಂಗ್ಗೆ ನಿಮಗೆ ವಿಸಿಟಿಂಗ್ದು ಯಾವ ಥರ ಅನಿಸುತ್ತೆ ಹೇಳ್ರಿ? ನಿಮಗೆ ನೀವು ಫೋನ್ ಹಚ್ಚಿದಾಗ ಬರ್ತೀವಿ. ವಿಸಿಟಿಂಗ್ ಹೆಂಗೈತೆ ನಮ್ಮದು ವರ್ಕ್ ಹೆಂಗೈತೆ ಹೇಳ್ರಿ? ನಾವು ಫೋನ್ ಹಚ್ಚಿದಾಗ ಬಂದಿರಿ. ಮತ್ತು ನಾವು ಫೋನ್ ಹಚ್ಚಿ ಒಂದು ವೇಳೆ ಬರ್ಲಾಕಾಲಿಗೆ ನಾವು ಫೋನ್ ಬಂದೇ ಇರ್ತೀರಿ. ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ನಾವು ಬರ್ತೀವಿ ಇಲ್ಲ ತಾಗಲ ನಾವು ಅವಕಾಶ ಕೊಟ್ಟರೆ ನೀವು ಬಂದೇ ಇರ್ತೀರಿ. ಬಂದು ನಮಗೆಲ್ಲ ಮಾಹಿತಿ ಹೆಂಗೆ ಉಳಿಬೇಕು ಹೆಂಗಿಲ್ಲ, ಔಷಧಿ ಯಾವ ಟೈಮ್ ಮೋಸಮ್ ಹೆಂಗೆ ಚೇಂಜ್ ಆಗೈತೆ, ಅವಾಗ ಔಷಧಿ ಚೇಂಜ್ ಆಗ್ಯಾವ ಹೊರಗಡೆಗೋಸ್ಕರ ಹೀಗೆಲ್ಲ ನಾವು ಮಾಡಿದ್ದೀವಿ. ನನ್ನ ಹೆಸರು ಸಂತೋಷ್ ಅಂತ ಹೇಳಿಸಿಂದ ಮೂಲತಃ ಚಿಕ್ಕಲಿಕ್ಕೆ ಅವರು. ನಮ್ಮಲ್ಲಿ ಅದಾರ ಮಿಸ್ತ್ರಿಗಳು ರಗಡ್ ನಾಸಿಕ್ ಹೋಗಿ ಬರ್ತಾನೋ ಅಲ್ಲಿ ಹೋಗಿ ಬರ್ತಾನೋ ಸುಮ್ಮ ವಿಡಿಯೋ ವೈರಲ್ ಮಾಡಿ ಸುಳ್ಳು ನಮ್ಮ ಪ್ಲಾಟ್ ಅಂತ ಹೇಳಿಸಿಂದ ಫೇಕ್ ಫೋಟೋ ಹಾಕಿ ಅಂಥ ಮಿಸ್ತ್ರಿಗಳನ್ನ ದಯವಿಟ್ಟು ನಂಬಕ್ಕೆ ಹೋಗ್ಬೇಡ್ರಿ. ಆಮೇಲೆ ಪ್ರತಿಯೊಂದು ಯಾವುದೇ ಪ್ರಾಡಕ್ಟ್ ಮಿಸ್ತ್ರಿ ಕೊಡಲಿ ಯಾವುದೇ ಕೊಡಲಿ ಪ್ರತಿಯೊಂದೂ ರಿಸಲ್ಟ್ ಅದಾವೆಲ್ಲ ನೋಡ್ಕೊಂಡು ಸಿಂಗಲ್ ಯೂಸ್ ಮಾಡಿ ಅದ್ರ ರಿಸಲ್ಟ್ ಬದಲು ತಿಳ್ಕೊಂಡು ನೀವು ವಾಪರ್ಸ್ರಿ ಅಂತ ಹೇಳ್ತಾ ಇನ್ನೂ ಸ್ವಲ್ಪ ಮುಂದಿನ ಒಂದು ವಿಡಿಯೋ ತೋರಿಸೋರಿ. ಈ ಥರ ಕಂಡೀಷನ್ನಲ್ಲಿನೂ ಕೂಡ ಒಂದು ದಾವಣಿ ಇಲ್ಲ ಏನೂ ಇಲ್ಲ, JS ಸಹಿತ ಮಾಡಿಸಿನಿ.
ಇದು ಹೊಡೆದಾಗ 28ನೇ ದಿನದ ಪ್ಲಾಟ್ ಇದು. ಆದರೂ ಕೂಡ ಎಲೆ ಮತ್ತು ಪ್ಲಾಟು ಹೆಲ್ದಿ ಐತಿ. ಪ್ಲಾಟ್ ಯಾಕೆ ನಾವು ಇದರ ಒಳಗೆ ಗರ್ದಿಯನ್ನು ಕಡಿಮೆ ಮಾಡಿಸಿದ್ವಿ ಅಂದ್ರೆ, ಈಗ ಕೊಳೆ ರೋಗ ಬರುತ್ತೆ. ಈಗ ಮಳೆ ಜಾಸ್ತಿ ಆಗೋದ್ರಿಂದ ಇನ್ನು ಕೊಳೆ ರೋಗ ಅಟ್ಯಾಕ್ ಆಗುತ್ತೆ. ಅದರ ಸಂಬಂಧ ಸ್ವಲ್ಪ ನಾನು ಗರ್ದಿ ಪೂರ್ಣ ಕಡಿಮೆ ಮಾಡೀನಿ. ನೋಡ್ಬೋದು ನೀವು ಎಲ್ಲ ಯಾವ ಥರ ಐತಿ ಇಲ್ಲಿ. ಇವತ್ತೇ ಒಂದು ಸ್ವಲ್ಪ ಮಳೆ ಕಡಿಮೆ ಇರಲಿ. ದಿನ ಮಳೆ ಇದ್ರೂ ಸಹ ಒಂದು ರೋಗ ಬರೋಕ್ಕೆ ಚಾನ್ಸ್ ಕೊಟ್ಟಿಲ್ಲ. ಯಾವುದೇ ಕಂಡೀಷನ್ ಇರಲಿ ಎಲ್ಲ ಸಾಲ್ವ್ ಮಾಡೋಕ್ಕೆ ಐತಿ. ಬಟ್ ನೀವು ರೈತರು ಚಲೋತ್ತಿಗೆ ಮೇಂಟೆನೆನ್ಸ್ ಮಾಡಿದರೆ ಯಾವ ಬೇಕಾದ ಟೈಮ್ದಾಗೂ ನೀವು ಚಟ್ನಿ ಹೊಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಕಡ್ಡಿ ಕರೆಕ್ಟ್ ಮೆಚುರಿಟಿ ಮಾಡ್ಕೊಂಡು ಆಮೇಲೆ ನೀವು ಜಾಸ್ತಿ ಫೋಕಸ್ ಎದ್ರ ಕಡೆ ಮಾಡ್ಬೇಕಪ್ಪ ಅಂದ್ರೆ ರೂಟ್ ಕಂಟಿನ್ಯೂ ಇದ್ರೆ, ವರ್ಕ್ ಇದ್ದರೆ ನೀವು ಯಾವುದೇ ಥರ ರೋಗ ಬಂದ್ರೂ ಸಹಿತ ವಿತಿನ್ 8 ಅವರ್ಸ್ನಲ್ಲಿ ಕಂಟ್ರೋಲ್ ಮಾಡ್ಬೋದು. ರೈತ ಬಂದವ್ರಿ, ನಂಬರ್ಸು ಡಿಸ್ಪ್ಲೇ ಮ್ಯಾಗ ಇರ್ತೈತಿ. ಯಾರಿಗಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಆ ನಂಬರ್ ಕಾಲ್ ಮಾಡಿರಿ, ವಿಷಯನ ತಿಳಿಸ್ಬೋದು. ಫೋನ್